ಎವ್ರಿವನ್ ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2026 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ NEP ಸಿಲೆಬಸ್ಗೆ 5th ಸೆಮ್ಮಲ್ಲಿತ್ತು. ಇದು SEP ಸಿಲೆಬಸ್ ಆದ್ದರಿಂದ 3rd ಸೆಮ್ಗೆ ಇದೆ. ಸೊ ಇದು ಬಂದು 80 ಮಾರ್ಕ್ಸ್ಗೆ. ಅದರಲ್ಲಿ ಸೆಕ್ಷನ್ ಎ ಏನಿತ್ತು ಅಂತ ನೋಡೋಣ. ಸೆಕ್ಷನ್ ಎನಲ್ಲಿ ಟೋಟಲ್ 7 ಕ್ವಶನ್ನ ಆನ್ಸರ್ ಮಾಡಬೇಕು ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ ನಿಮಗೆ 14 ಮಾರ್ಕ್ಸ್ ಸೆಕ್ಷನ್ ಎನಲ್ಲೇ ಕವರ್ ಆಗುತ್ತೆ. ಫಸ್ಟ್ ಕ್ವಶನ್ ಏನೇನಿದೆ ಅಂದರೆ ಗಿವ್ ದ ಮೀನಿಂಗ್ ಆಫ್ ಫೈನಾನ್ಸ್ ಅಂತ ಕೇಳಿದ್ದಾರೆ. ಸೊ ಫೈನಾನ್ಸ್ ಅಂದ್ರೇನು? ಸೊ ಫಸ್ಟ್ ನೋಡಿ, ಫೈನಾನ್ಸ್ ಈಸ್ ಡಿಫೈನ್ಡ್ ಆಸ್ ದ ಮ್ಯಾನೇಜ್ಮೆಂಟ್ ಆಫ್ ಮನಿ. ಇಟ್ ಇನ್ಕ್ಲೂಡ್ಸ್ ದ ಆಕ್ಟಿವಿಟೀಸ್ ಲೈಕ್ ಬಾರೋಯಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಲೆಂಡಿಂಗ್, ಬಡ್ಜೆಟಿಂಗ್, ಸೇವಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಫೈನಾನ್ಸ್ ಈಸ್ ಡಿಫೈನ್ಡ್ ಆಸ್ ಮ್ಯಾನೇಜ್ಮೆಂಟ್ ಆಫ್ ಮನಿ. ಫೈನಾನ್ಸ್ ಅಂತ ಅಂದರೆ ಇಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಮನಿ. ಇಟ್ ಇನ್ಕ್ಲೂಡ್ಸ್ ದ ಆಕ್ಟಿವಿಟೀಸ್ ಏನೇನಿರುತ್ತೆ, ಬಾರೋಯಿಂಗ್ ಇರುತ್ತೆ, ಇನ್ವೆಸ್ಟಿಂಗ್, ಲೆಂಡಿಂಗ್, ಬಡ್ಜೆಟಿಂಗ್, ಸೇವಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಕೇಳಿದ್ದಾರೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನಂತ ಅಂದರೆ ಇಟ್ ಈಸ್ ದ ಕೆಪಾಸಿಟಿ ಟು ದ ಬಿಸ್ನೆಸ್ ಟು ಅರ್ನ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ವಿತ್ ದ ಲೋ ಕಾಸ್ಟ್. ಸೊ ವಿತ್ ಲೋ ಕಾಸ್ಟಿಂದ ಹೈ ಪ್ರಾಫಿಟನ್ನು ಅರ್ನ್ ಮಾಡೋದನ್ನು ನಾವು ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ರೂಲ್ ಆಫ್ 69 ಆ್ಯಂಡ್ ರೂಲ್ ಆಫ್ 72 ಅಂತ ಕೇಳಿದ್ದಾರೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ದ ರೂಲ್ ಆಫ್ 69 ಆ್ಯಂಡ್ 72 ರೆಫರ್ಸ್ ಟು ದ ಕ್ಯಾಲ್ಕುಲೇಷನ್ ಆಫ್ ಡಬ್ಲಿಂಗ್ ಪೀರಿಯಡ್. ವಿತ್ ದ ಯೂಸಿಂಗ್ ಆಫ್ ದೀಸ್ ರೂಲ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಅಪ್ರಾಕ್ಸಿಮೈಸೇಷನ್ ಟೈಮ್ ಇನ್ವೆಸ್ಟ್ಮೆಂಟ್ ಈಸ್ ಡಬಲ್. ಸೊ ಇಲ್ಲಿ ಏನಂತಂದರೆ ಇನ್ವೆಸ್ಟ್ಮೆಂಟ್ನ ಡಬ್ಲಿಂಗ್ ಪೀರಿಯಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಡಿ ಕ್ವಶನ್ನ ನೋಡೋಣ. ಡಿನಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ₹20,000 ಇನ್ವೆಸ್ಟೆಡ್ ನಾವು ಫಾರ್ ಎ ಪೀರಿಯಡ್ ಆಫ್ 5 years ಅಟ್ ದ ಟೈಮ್ ಆಫ್ ರಿಫರೆನ್ಸ್ ರೇಟ್ ಈಸ್ 8% ಅಂತ. ಸೊ 20,000ನ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಆಫ್ಟರ್ 5 years ವಿತ್ ದ ರೇಟ್ ಆಫ್ ಇಂಟ್ರೆಸ್ಟ್ 8% ಎಷ್ಟಾಗಿರುತ್ತೆ ಫ್ಯೂಚರ್ ವ್ಯಾಲ್ಯೂನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನಂತಂದರೆ ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು P ಇಂಟು 1/R ಪವರ್ ಆಫ್ N ಅಥವಾ ನಂಬರ್ ಆಫ್ ಇಯರ್ಸ್. ಇಲ್ಲಿ N ಬರಬೇಕು, ನಾನು 5 ಅಂತ ತೊಗೊಂಡಿದ್ದೀನಿ N. ಸೊ ಇಲ್ಲಿ ಏನಂತ ಅಂದರೆ PV ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, 20,000 ಇದೆ ಆ್ಯಂಡ್ 1 ಆ್ಯಸ್ ಇಟ್ ಈಸ್. ಆ್ಯಂಡ್ ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಬಂದು 5 years. ಸೊ ಇಲ್ಲಿ ಏನಂತಂದರೆ ನಂಬರ್ ಆಫ್ ಇಯರ್ಸು 5 years ಆ್ಯಂಡ್ ಇಂಟ್ರೆಸ್ಟ್ ರೇಟು 8% ಇದೆ. ಸೊ 8%ನ್ನು ಈ ರೀತಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 8 ಡಿವೈಡೆಡ್ ಬೈ 100 ಮಾಡಿದ್ರೆ 0.08 ಬರುತ್ತೆ. ಸೊ ಈಗ ಫಾರ್ಮುಲಾಗೆ ಅಪ್ಲೈ ಮಾಡಿ. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, 20,000 ಇದೆ, 1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಆ್ಯಂಡ್ ರೇಟು 0.08 ಆ್ಯಂಡ್ ಪವರ್ ಆಫ್ 5. ನಾವು 20,000 1 ಪ್ಲಸ್ 0.08 ಮಾಡಿದ್ರೆ 1.08 ಪವರ್ ಆಫ್ 5 ಬರುತ್ತೆ. ಸೊ ಈಗ 1.08ನ ಪವರ್ ಆಫ್ 5 ಅಂತ ಅಂದರೆ ಟೋಟಲ್ 5 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ರೀತಿ ಅಂದರೆ 1.08 ಇಂಟು 1.08 ಟೋಟಲ್ 5 ಟೈಮ್ಸ್ ಮಾಡಿ. 1.08 ಇಂಟು 1.08 ಇಂಟು 1.08 3 ಟೈಮ್ಸ್ 1.08 4 ಟೈಮ್ಸ್ ಆ್ಯಂಡ್ 1.08 5 ಟೈಮ್ಸ್ ಮಾಡಿದ್ರೆ 1.469 ಬರುತ್ತೆ. ಸೊ 1.469 ಇಂಟು 20,000ನ ಮಾಡಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, 20,000 ಮಾಡಿದ್ರೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 29,386 ಬರುತ್ತೆ. ಸೊ ಫ್ಯೂಚರ್ ವ್ಯಾಲ್ಯೂ ಬಂದು 29,386. ಸೊ ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದ ಮೀನಿಂಗ್, ಗಿವ್ ದ ಮೀನಿಂಗ್ ಆಫ್ ಅರ್ನಿಂಗ್ ಪರ್ ಶೇರ್ ಅಂತ ಕೇಳಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಅಂತಂದರೆ ಇಟ್ ಈಸ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪನಿ ಆಫ್ ಎ ಶೇರ್. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಅರ್ನಿಂಗ್ ಅವೈಲೇಬಲ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇದು ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪನಿ. ಸೊ ಕಂಪನಿ ಎಷ್ಟು ಅರ್ನ್ ಮಾಡಿರುತ್ತೆ ಅದರಲ್ಲಿ ಪ್ರಿಫರೆನ್ಸ್ ಶೇರ್ಸು ಮತ್ತು ಡಿಬೆಂಚರ್ ಹೋಲ್ಡರ್ಸು ಎಲ್ಲ ಒಂದು ಪೇಮೆಂಟನ್ನು ಮಾಡಿ ಫೈನಲ್ ಆಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಉಳ್ಕೊಳ್ಳುತ್ತೆ ಆ್ಯಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ವಿ ವಿಲ್ ಗೆಟ್ EPS. ಆ್ಯಂಡ್ ನೆಕ್ಸ್ಟು ಎಫ್ ನೋಡಿ, ಇಫ್ ಸೇಲ್ಸ್ ಈಸ್ 6 lakh ಕಾಂಟ್ರಿಬ್ಯೂಷನ್ ಈಸ್ 2 lakh ಕ್ಯಾಲ್ಕುಲೇಟ್ ದ ವೇರಿಯಬಲ್ ಕಾಸ್ಟ್ ಅಂತ ಕೇಳಿದ್ದಾರೆ. ಸೇಲ್ಸ್ 6 lakh ಇದೆ, ಕಾಂಟ್ರಿಬ್ಯೂಷನು 2 lakh ಇದೆ. ಸೊ ಅಕಾರ್ಡಿಂಗ್ ಟು ನಾವು ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಫಸ್ಟ್ ಯಾವ್ದು ತೊಗೋತೀವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟು ದೆನ್ ಕಾಂಟ್ರಿಬ್ಯೂಷನ್. ಸೇಮ್ ಅದೇ ಫಾರ್ಮುಲಾ ತೊಗೊಳ್ಳಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೇಲ್ಸ್ ಎಷ್ಟಿದೆ, 6 lakh ಇದೆ ಆ್ಯಂಡ್ ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ, ವಿ ಹ್ಯಾವ್ ಟು ಫೈಂಡ್ ದಿಸ್. ವೇರಿಯಬಲ್ ಕಾಸ್ಟ್ ಅಂತಲೇ ತೊಗೊಳ್ಳಿ ಆ್ಯಂಡ್ ಕಾಂಟ್ರಿಬ್ಯೂಷನ್ 2 lakh ಇದೆ. ವೇರಿಯಬಲ್ ಕಾಸ್ಟ್ನ ಇದು ಕಡೆ ತಂದರೆ ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಸೇಲ್ಸ್ ಎಷ್ಟಿದೆ, 6 lakh ಇದೆ, ಕಾಂಟ್ರಿಬ್ಯೂಷನ್ 2 lakh ಇದೆ. ಸೊ ವೇರಿಯಬಲ್ ಕಾಸ್ಟು 4 lakh ಬರುತ್ತೆ. ಅಥವಾ ನೀವು ಡೈರೆಕ್ಟಾಗಿ ವೇರಿಯಬಲ್ ಕಾಸ್ಟ್ಗೆ ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಎರಡರ ಮಧ್ಯೆ ಇರೋ ಅಮೌಂಟನ್ನು ಡಿಫ್ರೆನ್ಸ್ ತೊಗೊಂಡ್ರೆ ವೇರಿಯಬಲ್ ಕಾಸ್ಟ್ ಸಿಗತ್ತೆ. ನೆಕ್ಸ್ಟ್ G ಕ್ವಶನ್,
A project cost is rupees 1 lakh and yields an annual cash inflow of rupees 20,000 for 8 years. ಕ್ಯಾಲ್ಕುಲೇಟ್ಸ್ ಇಟ್ಸ್ ಪೇಬ್ಯಾಕ್ ಪೀರಿಯಡ್ ಅಂತ ಕೇಳಿದರೆ ಪೇಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪೇಬ್ಯಾಕ್ ಪೀರಿಯಡ್ಗೆ ಏನು ಫಾರ್ಮುಲಾ ಅಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ 1 ಲ್ಯಾಕ್ ಇದೆ ಆ್ಯಂಡ್ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 20,000 ಇದೆ. 1 ಲ್ಯಾಕ್ ಡಿವೈಡೆಡ್ ಬೈ 20,000 ಮಾಡಿದ್ರೆ ಟೋಟಲ್ ಪೇಬ್ಯಾಕ್ ಪೀರಿಯಡು 5 ಇಯರ್ಸ್. ಸೊ ಈ 1 ಲ್ಯಾಕ್ನ ರಿಕವರಿ ಮಾಡೋಕ್ಕೆ 5 ಇಯರ್ಸ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಕೇಳಿದ್ದಾರೆ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಸ್ ದ ಒನ್ ಆಫ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂಡರ್ ದ ಮಾಡರ್ನ್ ಮೆಥಡ್. ಇಟ್ ಸ್ಟೇಟ್ಸ್ ದ ಪ್ರಾಫಿಟಬಲ್ ಪೊಸಿಷನ್ ಆಫ್ ದ ಪ್ರಾಜೆಕ್ಟ್. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಸ್ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮಾಡರ್ನ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟಬಲ್ ಪೊಸಿಷನ್ ಆಫ್ ದ ಕಂಪನಿ ಆರ್ ಪ್ರಾಜೆಕ್ಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಡಿವಿಡೆಂಡ್ ಪಾಲಿಸಿ ಅಂತ ಕೇಳಿದ್ದಾರೆ. ಐ ಬಂದು ವಾಟ್ ಈಸ್ ಡಿವಿಡೆಂಡ್ ಪಾಲಿಸಿ ಅಂತ ಕೇಳಿದ್ದಾರೆ. ಡಿವಿಡೆಂಡ್ ಪಾಲಿಸಿ ಅಂತ ಅಂದರೆ ಇಟ್ ಈಸ್ ದ ಒನ್ ಆಫ್ ದ ಫೈನಾನ್ಷಿಯಲ್ ಡಿಸಿಷನ್. ಇಟ್ ರಿಫರ್ಸ್ ಹೌ ಮಚ್ ಆಫ್ ಪ್ರಾಫಿಟ್ ಶುಡ್ ಬಿ ರಿಟೈನ್ಡ್ ಆಸ್ ರಿಸರ್ವ್ಸ್ ಆ್ಯಂಡ್ ಹೌ ಮಚ್ ಆಫ್ ಪ್ರಾಫಿಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಟೋಟಲ್ ಪ್ರಾಫಿಟ್ಸಲ್ಲಿ ಎಷ್ಟು ನಾವು ರಿಟೈನ್ ಅಥವಾ ಎಷ್ಟು ರಿಸರ್ವ್ ಮಾಡ್ತೀವಿ ಆ್ಯಂಡ್ ಎಷ್ಟು ಪ್ರಾಫಿಟನ್ನು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದನ್ನು ಡಿಫೈನ್ ಮಾಡ್ತಾ ಹೋಗ್ತೀವಿ ಡಿವಿಡೆಂಡ್ ಪಾಲಿಸಿನಲ್ಲಿ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ದ ವಾಲ್ಟರ್ಸ್ ಮಾಡೆಲ್ ಆಫ್ ದ ಡಿವಿಡೆಂಡ್ ಪಾಲಿಸಿ ಅಂತ ಕೇಳಿದರೆ ವಾಲ್ಟರ್ಸ್ ಮಾಡೆಲ್ ಅಂತ ಅಂದರೆ ಸೊ ಇಟ್ ಈಸ್ ದ ಒನ್ ಆಫ್ ದ ಡಿವಿಡೆಂಡ್ ಡಿಸಿಷನ್ಸ್ ಮಾಡೆಲ್. ಇಟ್ ಫೋಕಸ್ ಆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿವಿಡೆಂಡ್ಸ್ ಆ್ಯಂಡ್ ಇಟ್ಸ್ ಶೇರ್ ಪ್ರೈಸ್. ಸೊ ಇಟ್ ಸಜೆಸ್ಟ್ ದಟ್ ದ ಚಾಯ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ ಕ್ಯಾನ್ ಅಫೆಕ್ಟ್ ದ ಕಂಪನಿ ವ್ಯಾಲ್ಯೂ. ಸೊ ವಾಲ್ಟರ್ಸ್ ಮಾಡೆಲ್ಸ್ ಮೇಲೆ ನಾನು ಪ್ರಾಬ್ಲಮ್ ಮತ್ತು ಕಂಪ್ಲೀಟ್ ಕಾನ್ಸೆಪ್ಟನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಒನ್ಸ್ ನೀವು ಚೆಕ್ ಮಾಡಿ. ಸೊ ಇದಿಷ್ಟನ್ನು ಕೂಡ ಸೆಕ್ಷನ್ ಎ. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿನ ನೋಡೋಣ. ಸೆಕ್ಷನ್ ಬಿನಲ್ಲೂ ಕೂಡ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರು 3 ಕ್ವಶನ್ಸ್ನ ಆನ್ಸರ್ ಮಾಡಬೇಕು ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 8 ಮಾರ್ಕ್ಸ್. ಸೊ ಇಲ್ಲೇ ನಿಮಗೆ ಟೋಟಲ್ 24 ಮಾರ್ಕ್ಸ್ ಕವರ್ ಆಗುತ್ತೆ. ಅದರಲ್ಲಿ 2 ಥಿಯರಿ ಕ್ವಶನ್ ಕೇಳಿದ್ದಾರೆ, ರಿಮೈನಿಂಗ್ 3 ಪ್ರಾಕ್ಟಿಕಲ್ ಕೇಳಿದ್ದಾರೆ. ಸೊ ಅದರಲ್ಲಿ ಏನಂತ ಅಂದರೆ ಫಸ್ಟ್ ಒನ್ನು ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ. ಸೊ ಇದರಲ್ಲಿ ನಾನು ಬರೀ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದೀನಿ. ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಬರುತ್ತೆ ಅಂದರೆ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಆ್ಯಂಡ್ ಸೇಫ್ guard of funds, allocation of funds, investment opportunities and financial decisions, economics growth and stability, profit maximization, wealth maximization. So these are all the financial management objectives. So ಇದಕ್ಕೆ ಒಂದು 2-3 ಲೈನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟು ಥರ್ಡ್ ಕ್ವಶನ್ ಕೇಳಿದ್ದಾರೆ ಅಂದರೆ ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಸೊ ಡಿವಿಡೆಂಡ್ ಪಾಲಿಸಿನಲ್ಲಿ ಯಾವ್ಯಾವುದಿದೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಡೆಂಡ್ಸು. ಅದರಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ಏನಂತಂದರೆ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಪೇಮೆಂಟಲ್ಲಿ 2 ಟೈಪ್ ಬರುತ್ತೆ, ಪ್ರಾಫಿಟ್ ಡಿವಿಡೆಂಟು ಆ್ಯಂಡ್ ಲಿಕ್ವಿಡೇಷನ್ ಆಫ್ ಡಿವಿಡೆಂಟು. ಸೊ ಪ್ರಾಫಿಟ್ ಡಿವಿಡೆಂಟ್ ಅಂದರೆ ಓವರಾಲ್ ಕಂಪನಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿರುತ್ತೆ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಲಿಕ್ವಿಡೇಷನ್ ಅಂತಂದರೆ ಕಂಪನಿನ ಕ್ಲೋಸ್ ಮಾಡೋ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಮೋಡ್ ಆಫ್ ಪೇಮೆಂಟ್ ಏನಿರುತ್ತೆ ಅಂದರೆ ಕ್ಯಾಶ್ ಡಿವಿಡೆಂಟು, ಸ್ಟಾಕ್ ಡಿವಿಡೆಂಟು, ಪ್ರಾಪರ್ಟಿ ಆ್ಯಂಡ್ ಸ್ಕ್ರಿಪ್ಟು, ಲಿಕ್ವಿಡಿಟಿ. ಸೊ ಇದು ಏನಂತಂದರೆ ಮೋಡ್ ಆಫ್ ಡಿವಿಡೆಂಟ್ ಪೇಮೆಂಟು. ಆ್ಯಂಡ್ ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಟೈಪ್ಸ್ ಆಫ್ ಶೇರ್ಸ್ ಬಂದು ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ 2 ಟೈಪ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಟೈಮ್ ಆಫ್ ಪೇಮೆಂಟ್ ಅಂತಂದರೆ ಇಲ್ಲಿ ಇಂಟೀರಿಯಮ್ ಡಿವಿಡೆಂಟ್ ಇರುತ್ತೆ ಅಥವಾ ರೆಗ್ಯುಲರ್ ಡಿವಿಡೆಂಟ್ ಇರುತ್ತೆ. ಸೊ ಇದಿಷ್ಟನ್ನು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಡೆಂಟ್ಸ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಪೇಮೆಂಟು, ಆನ್ ದ ಬೇಸಿಸ್ ಆಫ್ ಮೋಡ್ ಆಫ್ ಪೇಮೆಂಟು, ಆನ್ ದ ಬೇಸಿಸ್ ಆಫ್ ಟೈಪ್ಸ್ ಆಫ್ ಶೇರ್ಸು ಆ್ಯಂಡ್ ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಟೈಮ್ ಆಫ್ ಪೇಮೆಂಟು. ಟೋಟಲ್ 4 ಇರುತ್ತೆ. ಅದರಲ್ಲಿ ಮತ್ತೆ ಸಬ್ಹೆಡ್ಸ್ ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಥಿಯರೀಸು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ಸ್ ಇದೆ ಅಂದರೆ 1 2 3 4 5 6 7 8 ಪಾಯಿಂಟ್ಸ್ ಇದೆ. ಸೊ 8 ಮಾರ್ಕ್ಸ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೇನು ಅಂತ ಮೀನಿಂಗ್ ಬರೆದು 8 ಪಾಯಿಂಟ್ಸ್ನು ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು, ಇದು ಕೂಡ 8 ಮಾರ್ಕ್ಸ್ಗೆ. ಆ್ಯಂಡ್ ಥರ್ಡ್ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ 3 years ಆಫ್ ದ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ಸ್ ಅಟ್ 12% ಪರ್ ಆ್ಯನಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಯರ್ ಬಂದು 1 2 3 ಟೋಟಲ್ 3 years ಕೊಟ್ಟಿದ್ದಾರೆ. ಪೇಮೆಂಟ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಸೊ ಎಷ್ಟಿದೆ ಅಂದರೆ 1000 2000 3000 ಇದೆ. ಸೊ ಇದರಲ್ಲಿ ಏನಂತ ಅಂದರೆ ನಾವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ 3 years ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಬಂದು 12% ಇದೆ. ಸೊ ಮತ್ತು ಪೇಮೆಂಟ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಎಷ್ಟಿದೆ ಅಂದರೆ ಫಸ್ಟ್ ಇಯರ್ 1000 ಇದೆ, ಸೆಕೆಂಡ್ ಇಯರ್ 2000 ಆ್ಯಂಡ್ ಥರ್ಡ್ ಇಯರ್ 3000 ಇದೆ. ಸೊ ಇಲ್ಲಿ ನೋಡಿ ಫಸ್ಟ್ ಏನಂತಂದರೆ ಅದಕ್ಕೆ ಫಾರ್ಮುಲಾ ಬಂದು ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು
ಪಿ ಇಂಟು 1/r ಮೈನಸ್ n/1 ಬರುತ್ತೆ ನಂಬರ್ ಆಫ್ ಇಯರ್ಸ್ ಆ್ಯಂಡ್ ಪ್ಲೇಸ್. ಸೊ ಈ ರೀತಿ ಎಷ್ಟು ಇಯರ್ ಕೊಟ್ಟಿದ್ದಾರೆ ಅಷ್ಟು ತೊಗೋಬೇಕು. ಸೊ ಇಲ್ಲಿ ಏನಂತಂದರೆ 3 ಇಯರ್ಸ್ ಕೊಟ್ಟಿದ್ದಾರೆ. ಸೊ ಅಗೈನ್ ಪಿ ಇಂಟು 1+r ಪವರ್ ಆಫ್ n-2 ಪ್ಲಸ್ ಪಿ ಇಂಟು 1+r ಪವರ್ ಆಫ್ n-3. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಟೋಟಲ್ 3 ಇಯರ್ಸ್ಗೆ. ಸೊ ಫಸ್ಟ್ ಇಯರಲ್ಲಿ ವ್ಯಾಲ್ಯೂ ಏನು ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ 1000 ಇದೆ, 1000 ತೊಗೊಳ್ಳಿ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಬಂದು 12% ಇದೆ. 12%ನ್ನು 12 ಡಿವೈಡೆಡ್ ಬೈ 100 ಮಾಡಿ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ. 12 ಡಿವೈಡೆಡ್ ಬೈ 100 ಮಾಡಿದ್ರೆ 0.12 ಬರುತ್ತೆ. ಸೊ ಇಲ್ಲಿ ಫಸ್ಟ್ ಇಯರಲ್ಲಿ 1000 1 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಬಂದು ಎಷ್ಟಿದೆ ಅಂದರೆ 0.12. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಇಯರ್ಸು 3 -1 ಇದು ಫಸ್ಟ್ ಇಯರ್ಗೆ. ಸೊ ಇದು ಬಂದು ಫಸ್ಟ್ ಇಯರ್ಗೆ ಪ್ಲಸ್ ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದು 2000 ಇದೆ. ಸೊ ಇಲ್ಲಿ 2000 ಆ್ಯಂಡ್ 1 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 0.12 ಆರ್ 12%. ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಬಂದು 3 - 2 ಇದು ಬಂದು ಸೆಕೆಂಡ್ ಇಯರ್ಸ್ಗೆ. ಅದೇ ರೀತಿ ಥರ್ಡ್ ಇಯರ್ಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದು 3000 ಇದೆ. 3000 ಇಂಟು 1 ತೊಗೊಳ್ಳಿ. ಆರ್ ಬಂದು 0.12 3 - 3 ನಂಬರ್ ಆಫ್ ಇಯರ್ಸ್ ಎಷ್ಟಿದೆ 3 - 3 ಇದೆ. ಸೊ ಇದನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1000 ಇದೆ. 1 + 0.12 ಮಾಡಿದ್ರೆ ಎಷ್ಟು ಬರುತ್ತೆ 1.12 ಬರುತ್ತೆ. 3 - 1 2 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 2000 0.12 3 - 2 ಮಾಡಿದ್ರೆ 1 ಬರುತ್ತೆ. ಸೊ ಇಲ್ಲಿ 3000 0.12 3 - 3 0 ಬರುತ್ತೆ. ಓಕೆನಾ. ಸೊ ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ 1000 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 1.12 ಇಂಟು 1.12 ಮಾಡಿದ್ರೆ 1.2544 ಬರುತ್ತೆ. ಸೊ ಲಿಸನ್ ಲುಕ್ ಅಟ್ ಇಯರ್. ಸೊ ಏನಂದರೆ 1.12 ಇಂಟು 1.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1.2544 ಬರುತ್ತೆ. ಆ್ಯಂಡ್ ಸೆಕೆಂಡ್ ಇಯರ್ಗೆ 2000 ಇಲ್ಲಿ 1.12ನ 1 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸೇಮ್ ಬರುತ್ತೆ 1.12. ಆ್ಯಂಡ್ ಇಯರ್ 3000. ಸೊ ಇಲ್ಲಿ 0 ಅಂತ ಕನ್ಸಿಡರ್ ಮಾಡಬಾರ್ದು. ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 1 ಅಂತಲೇ ತೊಗೋಬೇಕು. ಯಾವುದೇ ಕ್ವಶನ್ ಇರಲಿ ಆ್ಯಂಡ್ ಯಾವುದೇ ಪ್ರಾಬ್ಲಮ್ ಇರಲಿ 1 ಅಂತಲೇ ತೊಗೋಬೇಕು. ಸೊ ಇವಾಗ 1000 ಇಂಟು 1.2544 ಮಾಡಿದ್ರೆ 1254.4 ಬರುತ್ತೆ. ಆ್ಯಂಡ್ ನೆಕ್ಸ್ಟು 2000 ಇಂಟು 1.12 ಮಾಡಿದ್ರೆ 2240 ಬರುತ್ತೆ. 3000 ಇಂಟು 1 ಮಾಡಿದ್ರೆ 3000 ಬರುತ್ತೆ. ಸೊ ಈಗ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1254.4 ಪ್ಲಸ್ 1254.4 ಪ್ಲಸ್ 2240 ಪ್ಲಸ್ 3000 ಟೋಟಲ್ ಎಷ್ಟು ಬರುತ್ತೆ ಅಂದರೆ 6494.4 ಬರುತ್ತೆ. ಅಥವಾ 6494 ಬರೆದ್ರೂ ಸಾಕು. ಸೊ ಇದಿಷ್ಟು ಮಾಡಿದ್ರೆ ಫ್ಯೂಚರ್ ವ್ಯಾಲ್ಯೂ ಆಫ್ಟರ್ 3 ಇಯರ್ಸ್ಗೆ ನೀವು ಪ್ರಿನ್ಸಿಪಲ್ ವ್ಯಾಲ್ಯೂ ಫಸ್ಟ್ ಇಯರ್ 1000 ಸೆಕೆಂಡ್ ಇಯರ್ 2000 ಥರ್ಡ್ ಇಯರ್ 3000 ವಿತ್ ರೇಟ್ ಆಫ್ ಇಂಟ್ರೆಸ್ಟ್ 12% ಇನ್ವೆಸ್ಟ್ ಮಾಡಿದ್ರೆ 3 ಇಯರ್ಸ್ ಆದಮೇಲೆ 6494 ರುಪೀಸ್ ಬರುತ್ತೆ. ಸೊ ಇದನ್ನು ನೀವು ಇಷ್ಟನ್ನು ಮಾಡಿದ್ರೆ ನಿಮಗೆ ಇದು 8 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ವೆರಿ ಈಸಿ ಇದೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಆ್ಯಂಡ್ ಇದ್ರ ಮೇಲೆ ನಾನು ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಮೇಲೆ ಒಂದಷ್ಟು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಪ್ರೀವಿಯಸ್ ಕ್ವಶನ್ ಪೇಪರ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು 5th ಒನ್ ಈಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಷಿಯಲ್ ಆ್ಯಂಡ್ ಕಂಬೈನ್ಡ್ ಲಿವರೇಜಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲೆವರೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸು 8 lakh ಇದೆ ಆ್ಯಂಡ್ ವೇರಿಯಬಲ್ ಕಾಸ್ಟು 25% ಆನ್ ಸೇಲ್ಸ್. ಫಿಕ್ಸ್ಡ್ ಕಾಸ್ಟ್ ಬಂದು ರುಪೀಸ್ 1,50,000 ಇದೆ. ಟ್ಯಾಕ್ಸ್ ರೇಟ್ 50% ಇದೆ ಆ್ಯಂಡ್ 15% ಡಿಬೆಂಚರ್ 1 lakh ಇದೆ. ಸೊ ಈ ಪ್ರಾಬ್ಲಮ್ಗೆ ನಾವು ಆಪರೇಟಿಂಗ್ ಮತ್ತು ಫೈನಾನ್ಷಿಯಲ್ ಕಂಬೈನ್ಡ್ ಲಿವರೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಏನಂತಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ನ ತೊಗೊಳ್ಳಿ. ಏನಂದರೆ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ನಾವು ಟೋಟಲ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ನ ಪ್ರಿಪೇರ್ ಮಾಡಬೇಕು. ಸೇಲ್ಸ್ ಎಷ್ಟಿದೆ 8 lakh ಇದೆ. ಸೇಲ್ಸ್ ಎಷ್ಟಿದೆ ಅಂದರೆ 8 lakh ಇದೆ. ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಸೇಲ್ಸು 8 lakh. ಅದರಲ್ಲಿ ವೇರಿಯಬಲ್ ಕಾಸ್ಟು 25% ಆನ್ ಸೇಲ್ಸ್ ಅಂತ ಇದೆ. 8 lakh ಮೇಲೆ 25% ತೊಗೊಳ್ಳಿ. 8 lakh ಇಂಟು 25% ಮಾಡಿದ್ರೆ 2 lakh ಬರುತ್ತೆ. ಸೊ ಇವಾಗ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿ. 8 lakh-ಇಂದ 2 lakh-ನ ಲೆಸ್ ಮಾಡಿದ್ರೆ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. 8 lakh - 2 lakh ಮಾಡಿದ್ರೆ 6 lakh. ಇದರಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 1,50,000 ಇದೆ. ಸೊ 6 lakh-ಅಲ್ಲಿ 1,50,000ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟು ಬರುತ್ತೆ 4,50,000 ಬರುತ್ತೆ.
ಸೊ ನಾವು ಲೆಸ್ ಇಂಟ್ರೆಸ್ಟು. ಸೊ ಈಗ ಇಂಟ್ರೆಸ್ಟನ್ನ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಏನಂತ ಅಂದರೆ 15% ಡಿಬೆಂಚರ್ ಆಫ್ ರುಪೀಸ್ 1 ಲ್ಯಾಕ್. 1 ಲ್ಯಾಕ್ಗೆ 15%ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 15,000 ಬರುತ್ತೆ. ಸೊ ಫಸ್ಟು ಏನಂತಂದರೆ EBIT-ನಲ್ಲಿ ನಾವು ಹೈ ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಟ್ ಮಾಡೋಣ. 1 ಲ್ಯಾಕ್ಗೆ 15% ಡಿಬೆಂಚರ್ ಕೊಟ್ಟಿದ್ದಾರೆ 1 ಲ್ಯಾಕ್ಗೆ. ಸೊ 1 ಲ್ಯಾಕ್ ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದ್ರೆ 15,000 ಬರುತ್ತೆ. ಇವಾಗ 4,50,000 ಡಿವೈಡೆಡ್ ಬೈ 15,000 ಮಾಡಿ. 4,50,000 ಡಿವೈಡೆಡ್ ಬೈ 15,000 ಮಾಡಿದ್ರೆ EBT 4,35,000 ಬರುತ್ತೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸು 4,35,000 ಬರುತ್ತೆ. ಆ್ಯಂಡ್ ಟ್ಯಾಕ್ಸ್ ರೇಟು 50% ಕೊಟ್ಟಿದ್ದಾರೆ. ಸೊ 4,35,000 ಮೇಲೆ 50%ನ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ 2,17,500 ಬರುತ್ತೆ. 2,17,500. ಆ್ಯಂಡ್ EBT-ನಲ್ಲಿ ಟ್ಯಾಕ್ಸ್ನ 50% ಲೆಸ್ ಮಾಡಿದ್ರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದರೆ 2,17,500. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಫಸ್ಟು ಆಪ್ರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ರೇಟಿಂಗ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂತಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟಿದೆ? 6 ಲ್ಯಾಕ್ ಇದೆ. ಆ್ಯಂಡ್ EBIT ಎಷ್ಟಿದೆ? 4,50,000 ಇದೆ. 6 ಲ್ಯಾಕ್ ಡಿವೈಡೆಡ್ ಬೈ 4,50,000 ಮಾಡಿದ್ರೆ ಎಷ್ಟು ಬರುತ್ತೆ? 6 ಲ್ಯಾಕ್ ಡಿವೈಡೆಡ್ ಬೈ 4,50,000 ಮಾಡಿದ್ರೆ ಟೋಟಲ್ ಬಂದು 1.33 ಟೈಮ್ಸ್ ಬಂದು ಯಾವುದಂದರೆ ಆಪ್ರೇಟಿಂಗ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂತಂದರೆ EBIT ಡಿವೈಡೆಡ್ ಬೈ EBT. EBIT ಎಷ್ಟಿದೆ ಅಂತಂದರೆ 4,50,000 ಇದೆ. ಆ್ಯಂಡ್ EBT ಬಂದು 4,35,000 ಇದೆ. 4,50,000 ಡಿವೈಡೆಡ್ ಬೈ 4,35,000 ಮಾಡಿದ್ರೆ ಫೈನಾನ್ಷಿಯಲ್ ಲಿವರೇಜ್ ಎಷ್ಟು ಬರುತ್ತೆ ಅಂದರೆ 1.03 ಟೈಮ್ಸ್ ಬರುತ್ತೆ. 1.03. ಕಂಬೈನ್ಡ್ ಲಿವರೇಜ್ಗೆ ವೆರಿ ಈಸಿ. ಆಪ್ರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಆಪ್ರೇಟಿಂಗ್ ಲಿವರೇಜ್ ಎಷ್ಟಿದೆ? 1.33 ಇದೆ. ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಬಂದು 1.03 ಇದೆ. ಸೊ 1.33 ಇಂಟು 1.03 ಮಾಡಿದ್ರೆ ಕಂಬೈನ್ಡ್ ಲಿವರೇಜ್ ಬಂದು 1.37. ಸೊ ಲುಕ್ ಅಟ್ ಹಿಯರ್ 1.33 ಇಂಟು 1.03 ಮಾಡಿದ್ರೆ ಎಷ್ಟು ಬರುತ್ತೆ? 1.36 ಅಥವಾ 1.37ನ ಬರ್ಕೊಳ್ಳಿ. ಸೊ ಇದು ಬಂದು ಕಂಬೈನ್ಡ್ ಲಿವರೇಜ್. ಸೊ ಇದೇ ಫಾರ್ಮುಲಾ. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ EBIT-ನಲ್ಲಿ ಫಸ್ಟು ಇಂಟ್ರೆಸ್ಟ್ ಇದ್ದರೆ ಲೆಸ್ ಮಾಡಿ. ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ 15% ಡಿಬೆಂಚರ್ಸ್ ರುಪೀಸ್ 1 ಲ್ಯಾಕ್ ಅಂತ. ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ EBT ಬರುತ್ತೆ. ಸೊ EBT ಅಂದರೆ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ಆಫ್ಟರ್ ಅರ್ನಿಂಗ್ ಟ್ಯಾಕ್ಸ್ ನಮಗೆ ಟೋಟಲ್ 2,17,500 ಬರುತ್ತೆ. ಸೊ ಇದ್ರ ಮೇಲೆ ಆಪ್ರೇಟಿಂಗ್ ಲಿವರೇಜ್ಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಫೈನಾನ್ಷಿಯಲ್ ಲಿವರೇಜ್ಗೆ EBIT ಡಿವೈಡೆಡ್ ಬೈ EBT, ಆ್ಯಂಡ್ ಕಂಬೈನ್ಡ್ ಲಿವರೇಜ್ಗೆ ಆಪ್ರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಸೊ ಇದಿಷ್ಟನ್ನು ನಿಮಗೆ ಮಾಡಿದರೆ ಸೊ ಇದಕ್ಕೆ 5 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಈ ರೀತಿ 8 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಇದಕ್ಕೆ 5 ಅಥವಾ 4 ಇರುತ್ತೆ. ಆ್ಯಂಡ್ ಇದಕ್ಕೆ 4, ಟೋಟಲ್ 8 ಮಾರ್ಕ್ಸ್ನ ಈ ರೀತಿ ಅಲೋಕೇಟ್ ಮಾಡಿರ್ತಾರೆ. ಆ್ಯಂಡ್ ಇದು ತುಂಬಾ ಈಸಿ ಕ್ವಶನ್. ನಿಮಗೆ 8 ಮಾರ್ಕ್ಸ್ನ ನೀವು ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಸೆಕ್ಷನ್ ಬಿನಲ್ಲಿ ಲಾಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎ ಪ್ರಾಜೆಕ್ಟ್ ರಿಕ್ವೈರ್ಸ್ ಆನ್ ಇನ್ವೆಸ್ಟ್ಮೆಂಟ್ ರುಪೀಸ್ 5 ಲ್ಯಾಕ್ ಆ್ಯಂಡ್ ಆ್ಯಸ್ ಎ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ರುಪೀಸ್ 20,000 ಆಫ್ಟರ್ 5 years ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಈಲ್ಡ್ ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸಸ್. ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡ್ಯೂರಿಂಗ್ ದ 5 years ಆರ್ ಆಸ್ ಫಾಲೋಸ್. ಸೊ ಫಸ್ಟ್ ಇಯರ್ 40,000, ಸೆಕೆಂಡ್ ಇಯರ್ 60, ಥರ್ಡ್ ಇಯರ್ 70, ಫೋರ್ತ್ ಇಯರ್ 50 ಆ್ಯಂಡ್ ಫಿಫ್ತ್ ಇಯರ್ 20,000 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ARR ಅಂತ ಕೇಳಿದ್ದಾರೆ. ಅವರೇಜ್ ರೇಟ್ ಆಫ್ ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ARR ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್. ಸೊ ಇಲ್ಲಿ ಒಂದು ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 5 ಲ್ಯಾಕ್ ಇದೆ. ಮತ್ತು ಸ್ಕ್ರ್ಯಾಪ್ ವ್ಯಾಲ್ಯೂ ಬಂದು 20,000. ಸೊ ಆಫ್ಟರ್ 5 years ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಈಲ್ಡ್ ಅಂದರೆ PAT ಡ್ಯೂರಿಂಗ್ 5 years ಏನೇನು ಕೊಟ್ಟಿದ್ದಾರೆ ಅಂದರೆ 40, 60, 70, 50 ಆ್ಯಂಡ್ 20,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ARR ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಸೊ ಫಸ್ಟು ಏನಂತ ಅಂದರೆ ಸೊ ಕ್ಯಾಲ್ಕುಲೇಷನ್ ಆಫ್ ARR ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ARR ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸೊ ಇಲ್ಲಿ ಮಷಿನ್ ಇಯರ್ ಅಥವಾ ಪ್ರಾಜೆಕ್ಟ್ ಇಯರ್ಸು ಕ್ಯಾಶ್ ಫ್ಲೋ. ಸೊ ಫಸ್ಟ್ ಇಯರ್ ಎಷ್ಟಿದೆ? 40, ಸೆಕೆಂಡ್ ಇಯರ್ಗೆ 60 ಆ್ಯಂಡ್ ಥರ್ಡ್ ಇಯರ್ಗೆ 70, ಫೋರ್ತ್ ಇಯರ್ಗೆ 50, ಫಿಫ್ತ್ ಇಯರ್ಗೆ 20,000. ಟೋಟಲ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ ಅಥವಾ ಕ್ಯಾಶ್ ಫ್ಲೋಸ್ ಎಷ್ಟಿದೆ ಅಂದರೆ ಟೋಟಲ್ ಮಾಡಿದ್ರೆ 2,40,000 ಬರುತ್ತೆ. ಸೊ ಯಾವ ರೀತಿ ಅಂದರೆ 40,000 ಪ್ಲಸ್ 60,000, 70,000 ಪ್ಲಸ್ 50,000 ಆ್ಯಂಡ್ 20,000 ಟೋಟಲ್ 2,40,000 ಇದೆ. ಸೊ ಇವಾಗ ARRಗೆ ವಾಟ್ ಈಸ್ ದ ಫಾರ್ಮುಲಾ ಅಂತಂದರೆ ಆ್ಯನ್ಯುವಲ್ ಅವರೇಜ್ ಕ್ಯಾಶ್ ಇನ್ಫ್ಲೋಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಇದು ಬಂದು ARR ಫಾರ್ಮುಲಾ. ಏನಂತಂದರೆ ಅವರೇಜ್ ಕ್ಯಾಶ್ ಇನ್ಫ್ಲೋಸ್
ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಫಸ್ಟ್ ಇವಾಗ ನಮಗೆ ಆ್ಯನ್ಯುಯಲ್ ಅವರೇಜ್ ಕ್ಯಾಶ್ ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಫಾರ್ಮುಲಾ ಅಂತಂದರೆ ಫಸ್ಟು ಇದಕ್ಕೆ ನಮ್ಗೆ ಬೇಕಾಗಿರೋದು ಆವ್ರೇಜ್ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ ಎಷ್ಟಿದೆ ಅಂದರೆ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಆಫ್ ಪ್ರಾಜೆಕ್ಟ್. ಸೊ ಟೋಟಲ್ ಎಷ್ಟು ಬಂದಿದೆ ಈ ಅಮೌಂಟು ಕ್ಯಾಶ್ ಫ್ಲೋಸ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಇದು ಬಂದು 240 ಇದೆ ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಎಷ್ಟಂದರೆ 5. 240,000 ಡಿವೈಡೆಡ್ ಬೈ 5 ಇಯರ್ಸ್ ಮಾಡಿದ್ರೆ 240 ಡಿವೈಡೆಡ್ ಬೈ 5 ಮಾಡಿದ್ರೆ ಟೋಟಲ್ 48,000 ಇಸ್ ದ ಅವರೇಜ್ ಕ್ಯಾಶ್ ಇನ್ಫ್ಲೋಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಅವರೇಜ್ ಇನ್ವೆಸ್ಟ್ಮೆಂಟ್ಗೆ ಏನು ಫಾರ್ಮುಲಾ ಅಂತಂದರೆ ಇದಕ್ಕೆ ಸ್ವಲ್ಪ ಫಾರ್ಮುಲಾ ಲೆಂತ್ ಇದೆ. ಅವರೇಜ್ ಇನ್ವೆಸ್ಟ್ಮೆಂಟ್ಗೆ ಒರಿಜಿನಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಥವಾ ಸಾಲ್ವೇಜ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸಾಲ್ವೇಜ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಸೊ ಇಲ್ಲಿ ಏನಂತಂದರೆ ಫಸ್ಟು ಆ್ಯಕ್ಚುಲಿ ಇಷ್ಟು ತೊಗೋಬೇಕು. ಒರಿಜಿನಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸಾಲ್ವೇಜ್ ವ್ಯಾಲ್ಯೂ ಅಂತ. ಸೊ ಇಲ್ಲಿ ಫಾರ್ಮುಲಾ. ಸೊ ಒರಿಜಿನಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಎಷ್ಟಿದೆ ಅಂತಂದರೆ ಕ್ವಶನಲ್ಲಿ ಕೊಟ್ಟಿದೆ ನೋಡಿ. ಒರಿಜಿನಲ್ ಕಾಸ್ಟ್ ಬಂದು 5 lakh ಇದೆ ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಬಂದು 20,000. 5 lakh ಮೈನಸ್ 20,000 ಈ 2 ಬಂದು ಇದು ಬೈ ಡಿಫಾಲ್ಟ್ ಫಾರ್ಮುಲಾ ಇರುತ್ತೆ. ಆ್ಯಂಡ್ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಹಾಗಾಗಿ ನಿಲ್ ತಗೊಳ್ಳಿ. ಮತ್ತು ಸ್ಕ್ರ್ಯಾಪ್ ವ್ಯಾಲ್ಯೂ 20,000. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಎಷ್ಟಂತಂದರೆ 5 lakh ಮೈನಸ್ 20,000 5 lakh ಮೈನಸ್ 20,000 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 2,40,000 ಬರುತ್ತೆ ಪ್ಲಸ್ 20. ಸೊ ಇಲ್ಲಿ ಪ್ಲಸ್ 20,000 ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ 2,60,000 ಬರುತ್ತೆ. ಸೊ ಇವಾಗ ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟು 2,60,000 ಸಿಕ್ತು ಆ್ಯಂಡ್ ಅವರೇಜ್ ಕ್ಯಾಶ್ ಇನ್ಫ್ಲೋಸ್ ಬಂದು 48,000 ಸಿಕ್ತು. ಈಗ ಅವರೇಜ್ ಆ್ಯನ್ಯುಯಲ್ ಅವರೇಜ್ ಕ್ಯಾಶ್ ಇನ್ಫ್ಲೋಸ್ 48,000. ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ ಅಂದರೆ 2,60,000. 48,000 ಡಿವೈಡೆಡ್ ಬೈ 2,60,000 ಇಂಟು 100 ಮಾಡಿದ್ರೆ 48,000 ಡಿವೈಡೆಡ್ ಬೈ 2,60,000 ಇಂಟು 100 ಮಾಡಿದ್ರೆ ARR ಬಂದು ಎಷ್ಟಿದೆ ಅಂದರೆ 18.46. ಸೊ ಬಂದಿದೆಯಾ 18.46. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 8 ಮಾರ್ಕ್ಸು. ಫಸ್ಟು ಮಷಿನ್ ಇಯರ್ ತೊಗೊಳ್ಳಿ, ಪ್ರಾಜೆಕ್ಟ್ ಇಯರು ಆ್ಯಂಡ್ ಕ್ಯಾಶ್ ಫ್ಲೋಸು ಟೋಟಲ್ ಮಾಡಿ. ಅದಾದಮೇಲೆ ARRಗೆ ಫಾರ್ಮುಲಾ ಬಂದು ಅವರೇಜ್ ಆ್ಯನ್ಯುಯಲ್ ಅವರೇಜ್ ಕ್ಯಾಶ್ ಫ್ಲೋಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಮಾಡಿ. ಫಸ್ಟು ಆ್ಯನ್ಯುಯಲ್ ಅವರೇಜ್ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸು ಡಿವೈಡೆಡ್ ಬೈ ಎಸ್ಟಿಮೇಟ್ ಲೈಫ್ ಆಫ್ ಪ್ರಾಜೆಕ್ಟು ಎಷ್ಟಿದೆ ಟೋಟಲ್ ಮಾಡಿದ್ರೆ ಇದನ್ನು 2,40,000 ಬರುತ್ತೆ ಆ್ಯಂಡ್ ಎಸ್ಟಿಮೇಟೆಡ್ ಲೈಫ್ ಆಫ್ ದ ಪ್ರಾಜೆಕ್ಟ್ ಬಂದು 5 years ಇದೆ. 2,40,000 ಡಿವೈಡೆಡ್ ಬೈ 5 ಮಾಡಿದ್ರೆ 48,000 ಬರುತ್ತೆ. ಆ್ಯಂಡ್ ಇದು ಬಂದು ಆ್ಯನ್ಯುಯಲ್ ಅವರೇಜ್ ಕ್ಯಾಶ್ ಇನ್ಫ್ಲೋಸ್. ಆ್ಯಂಡ್ ಅವರೇಜ್ ಇನ್ವೆಸ್ಟ್ಮೆಂಟ್ ಬಂದು ಒರಿಜಿನಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಸೊ ಫಸ್ಟು ಇಷ್ಟು ಪಾರ್ಟು ಒರಿಜಿನಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಎಷ್ಟಿದೆ 5 lakh ಇದೆ ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂ 20,000 ಇದೆ. ಸೊ ಒರಿಜಿನಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ 5 lakh ಮೈನಸ್ ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂ 20,000 ಆ್ಯಂಡ್ ಡಿವೈಡೆಡ್ ಬೈ 2. ವರ್ಕಿಂಗ್ ಕ್ಯಾಪಿಟಲ್ ಎಲ್ಲೂ ಕ್ವಶನಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ 0 ನಿಲ್ ಅಂತ ತೊಗೊಳ್ಳಿ. ಮತ್ತು ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಬೋತ್ ಆರ್ ಸೇಮ್ 20,000 ಇದೆ. ಸೊ 5 lakh 20,000 ಲೆಸ್ ಮಾಡಿದ್ರೆ 4,80,000 ಬರುತ್ತೆ. 5 lakh ಮೈನಸ್ 20,000 ಮಾಡಿದ್ರೆ 4,80,000 ಡಿವೈಡೆಡ್ ಬೈ 2 ಮಾಡಿದ್ರೆ 2,40,000 ಬರುತ್ತೆ ಪ್ಲಸ್ 20,000 ಮಾಡಿದ್ರೆ 2,60,000 ಬರುತ್ತೆ ಆ್ಯಂಡ್ ಅವರೇಜ್ ಇನ್ವೆಸ್ಟ್ಮೆಂಟ್ ಈಸ್ 2,60,000. ನಾವು ಅಪ್ಲೈ ದ ಫಾರ್ಮುಲಾ. ಆ್ಯನ್ಯುಯಲ್ ಅವರೇಜ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ 48,000 ಇದೆ ಆ್ಯಂಡ್ ನೆಕ್ಸ್ಟು ಅವರೇಜ್ ಇನ್ವೆಸ್ಟ್ಮೆಂಟು 2,60,000. 48,000 ಡಿವೈಡೆಡ್ ಬೈ 2,60,000 ಇಂಟು 100 ಮಾಡಿದ್ರೆ ಟೋಟಲ್ ವ್ಯಾಲ್ಯೂ ಬಂದು 18.46. ಸೊ ಇದಿಷ್ಟು ಕೂಡ ಸೆಕ್ಷನ್ ಬಿ ಕ್ವಶನ್ಸು. ಆ್ಯಂಡ್ ನೆಕ್ಸ್ಟು ನನ್ನ ಸೆಕ್ಷನ್ ಸಿನ ನೆಕ್ಸ್ಟ್ ಪಾರ್ಟಲ್ಲಿ ಸೆಕ್ಷನ್ ಸಿನಲ್ಲಿ ಟೋಟಲ್ 5 ಕ್ವಶನ್ಸ್ ಇದೆ. 2 ಥಿಯರಿ ಆ್ಯಂಡ್ 3 ಪ್ರಾಕ್ಟಿಕಲ್ಲು. ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ 2 ಮಾಡಿ. ಇದು ಬಂದು ಪಾರ್ಟ್ 1ಅಲ್ಲಿ ಕಂಪ್ಲೀಟ್ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಇದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ ಆ್ಯಂಡ್ ಫ್ರೆಂಡ್ಸ್, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.